ಮಹತ್ವದ ಘಟ್ಟವನ್ನ ತಲುಪಿದೆ ಮೂಡಾ ಸೈಟ್ ಫೈಟ್. ರಾತ್ರೋರಾತ್ರಿ ಎಸ್ಪಿ ಉದೇಶ್ ಕಚೇರಿಗೆ ಮಲ್ಲಿಕಾರ್ಜುನ್ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ 8 ಗಂಟೆಯ ಸುಮಾರಿಗೆ ಮಲ್ಲಿಕಾರ್ಜುನ ಎಸ್ಪಿ ಕಚೇರಿಗೆ ಹೋಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆ ರಾತ್ರಿ 7:30 ಕೂಡ ಮಾಜಿ ಆಯುಕ್ತ ನಟೇಶ್ ವಿಚಾರಣೆಯಾಗಿದೆ. ಅದಾಗ ಅರ್ಧ ಗಂಟೆಗೆ ಎಸ್ಪಿಯನ್ನ ಭೇಟಿ ಮಾಡಿದಾರಂತೆ ಮಲ್ಲಿಕಾರ್ಜುನ್. ಈಗ ಅದೇ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಯಾವ ವಿಚಾರಕ್ಕಾಗಿ ಮಾತುಕತೆ ನಡೆಸಕ್ ಹೋದ್ರು, ಏನಾಯ್ತು, ಸಡನ್ ಆಗಿ ಹೋಗಿದ್ಯಾಕೆ, ಕೈಯಲ್ಲಿ ಪತ್ರವನ್ನ ಹಿಡಿದು ಮಲ್ಲಿಕಾರ್ಜುನ ಸ್ವಾಮಿ ಬಂದಿದ್ರಂತೆ ಎಸ್ಪಿ ಕಚೇರಿಗೆ. ಹಲವು ಅನುಮಾನಗಳಿಗೆ ಕಾರಣವಾಗಿದೆ ರಾತ್ರಿ ಅವರು ಕೊಟ್ಟಂತಹ ಭೇಟಿ. ಎಸ್ಪಿ ಕಚೇರಿಗೆ ರಾತ್ರಿ 8 ಗಂಟೆ ಸುಮಾರಿಗೆ, ಅಂದ್ರೆ ನಟೇಶ್ ವಿಚಾರಣೆ 7:30 ತನಕ ಆಗಿದೆ ನಿನ್ನೆ ಬೆಳಗ್ಗೆಯಿಂದ. ಸೊ ಅದಾದ ಬಳಿಕ ಒಂದು ಲೆಟರ್ನ ಇಟ್ಕೊಂಡು ಬಂದಿರೋದು ನೀವು ನೋಡ್ಬೋದು ದೃಶ್ಯದಲ್ಲಿ, ಅದು ಕ್ಯಾಪ್ಚರ್ ಕೂಡ ಆಗಿದೆ. ಡಿಬಿ ನಟೇಶ್ ವಿಚಾರಣೆ ನಂತರ ಸಿಎಂ ಬಾಮೈದ ಭೇಟಿಯನ್ನ ಕೊಟ್ಟಿದ್ದಾರೆ. ಕೈಯಲ್ಲಿ ಒಂದು ಪತ್ರವನ್ನ ಹಿಡಿದು ಬಂದಿದ್ದಾರಂತೆ. ನೋಡ್ತಾ ಇದ್ದೀರಾ, ಅವ್ರ ಕೈಯಲ್ಲಿ ಒಂದು ಲೆಟರ್ ಇದೆ. ಎಸ್ಪಿ ಕಚೇರಿಗೆ ಸಿದ್ದರಾಮಯ್ಯ ಬಾಮೈದ. ರಾತ್ರಿ 7:30ಕ್ಕೆ ನಟೇಶ್ ವಿಚಾರಣೆ ಅಂತ್ಯ ಆಗಿದೆ. 8 ಗಂಟೆ ಹೊತ್ತಿಗೆ ಭೇಟಿಯಾಗಿರೋದು ಬಂದು ಮಹತ್ವದ ಘಟ್ಟವನ್ನ ತಲುಪಿದೆ ಮೂಡಾ ಸೈಟ್ ಫೈಟ್. ನಿನ್ನೆ ರಾತ್ರಿ 8 ಗಂಟೆಯಲ್ಲಿ ಲೋಕಾಯುಕ್ತ ಭೇಟಿಯಾಗಿದ್ರು ಮಲ್ಲಿಕಾರ್ಜುನಯ್ಯ. ಮಹತ್ವದ ಘಟ್ಟ ತಲುಪುತ್ತಾ ಇದೆ ಮೂಡಾ ಸೈಟ್ ಫೈಟ್. ರಾತ್ರೋರಾತ್ರಿ ಯಾಕೆ ಬಂದ್ರು, ಬುಲಾವೆ ಕೊಟ್ಟಿಲ್ಲ ಬನ್ನಿ ಅಂತ ಯಾಕೆ ಭೇಟಿಯಾದ್ರು ಲೋಕಾಯುಕ್ತರನ್ನ, ಅದು ಆಯುಕ್ತರನ್ನ ವಿಚಾರಣೆ ಮಾಡಿದ ಬಳಿಕ ಬಂದು ಭೇಟಿಯಾಗಿದ್ದಾರೆ ಅಂದ್ರೆ ಇದು ಹಿಂದೆ ಏನಿರಬಹುದು ಅನ್ನೋ ಕುತೂಹಲ ಇದೆ. ಮಹತ್ವದ ಘಟ್ಟ ತಲುಪಿದೆ ಮೂಡಾ ಸೈಟ್ ಫೈಟ್. ರಾತ್ರೋರಾತ್ರಿ ಭೇಟಿ ಮಾಡೋ ಅನಿವಾರ್ಯತೆ ಆದ್ರೂ ಏನಿತ್ತು, ಅಷ್ಟೊತ್ತಲ್ಲೋಗ ಅವಶ್ಯಕತೆ ಇತ್ತ ನಿಜಕ್ಕೂ ಮಲ್ಲಿಕಾರ್ಜುನಯ್ಯಗೆ? ಯಾಕೆ ಹೋಗಿದ್ದವರು? ಕುತೂಹಲಕ್ಕೆ ಕಾರಣ ಆಗಿದೆ ನಿನ್ನೆ ರಾತ್ರಿ ಭೇಟಿ ಮಾಡಿದಿರೋದು. ಎಸ್ಪಿ ಕಚೇರಿಗೆ ಸಿದ್ದರಾಮಯ್ಯ ಬಾಮೈದ ಭೇಟಿ ಕೊಟ್ಟಿದ್ದಾರೆ. ಮಾಜಿ ಆಯುಕ್ತ ವಿಚಾರಣೆ ಮುಗಿದ ಕೂಡಲೇ ಎಂಟ್ರಿ ಯಾಕಾಯ್ತು? ವಿಚಾರಣಾಧಿಕಾರಿಯನ್ನ ಆರೋಪಿ ಯಾಕೆ ಭೇಟಿ ಮಾಡಿತು? ಸಾಕಷ್ಟು ಕುತೂಹಲ. ಅವರ ಭೇಟಿ ಹಿಂದೆ ಅದು ಅಷ್ಟೊತ್ತಲ್ಲಿ ಬಂದು ಭೇಟಿ ಮಾಡಿದ್ದು ಯಾಕೆ? ಅಷ್ಟೊಂದು ಅರ್ಜೆಂಟ್ ಏನಿತ್ತು, ಎಮರ್ಜೆನ್ಸಿ ಕೆಲಸ ಏನಿತ್ತು ಎಸ್ಪಿ ಕಚೇರಿಗೆ ಭೇಟಿ ಮಾಡೋದು ಅಷ್ಟೊತ್ತಲ್ಲಿ ಅಂತ? ಮಾಜಿ ಆಯುಕ್ತರು ವಿಚಾರಣೆ ನಡೆದಿದ್ದ ದಿನಾನೇ ಯಾಕೆ ಹೋದ್ರು? ಅವ್ರ ಕೈಯಲ್ಲಿ ಇದ್ದಂತಹ ಲೆಟರ್ ಆದ್ರೂ ಏನದು, ಏನಿದೆ ಆ ಲೆಟರ್ ಅಲ್ಲಿ, ಏನ್ ತಗೊಂಡು ಹೋಗಿದ್ರು? ಈಗ ಅದರ ಸುತ್ತ ಈಗ ಅನುಮಾನ ಮೂಡ್ತಾ ಇರೋದು. ಸಿದ್ದರಾಮಯ್ಯನವರ ಬಾಮೈದ ಏಕಾಏಕಿ ನಿನ್ನೆ ರಾತ್ರಿ ಲೋಕ ಎಸ್ಪಿ ಕಚೇರಿಗೆ ಹೋಗಿರೋದೇ ಈಗ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅಷ್ಟೊತ್ತಲ್ಲಿ? ಅನಿವಾರ್ಯತೆ ಅವಶ್ಯಕತೆ ನಿಜಕ್ಕೂ ಇತ್ತ ಅಷ್ಟೊತ್ತಲ್ಲಿ ಹೋಗಿ ಭೇಟಿ ಮಾಡುವಂಥದ್ದು?
ಯಾಕೆ ಹೋದ್ರು? ಎಲ್ಲ ಅನುಮಾನಗಳೀಗ ಮೂಡ್ತಾ ಇದ್ದು ಅದಕ್ಕೆ ಅವರೇ ಆನ್ಸರ್ ಕೊಡಬೇಕು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ನಿನ್ನೆ ಮಾಜಿ ಆಯುಕ್ತ ನಟೇಶ್ ವಿಚಾರಣೆ ಆಗಿತ್ತು ಲೋಕಾಯುಕ್ತದಲ್ಲಿ. ಆ ಬೆನ್ನಲ್ಲೇ ರಾತ್ರೋರಾತ್ರಿ ಮಲ್ಲಿಕಾರ್ಜುನ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಏನ ಆಗ್ತಾ ಇದೆ ನಿಜಕ್ಕೂ? ಯಾಕೆ ಬಂದ್ರು ನೈಟ್ ಅಷ್ಟೊತ್ತಲ್ಲಿ? ಪವಿತ್ರ, ಏನು ನಿನ್ನೆ ಮೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟೇಶ್ ಅವ್ರನ್ನ ಸುಮಾರು 7 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದಂತಹ ಉದೇಶ್ ಅವರು ಎಲ್ಲ ವಿಚಾರಣೆಯನ್ನ ಮುಗಿಸಿ ನಟೇಶ್ ಅವರು ಹೋದಂತಹ ಸುಮಾರು 7:15 ಹೋಗ್ತಾರೆ. 7:15 ಹೋದಂತ ನಂತರ 8 ಗಂಟೆಗೆ ಮತ್ತೆ ಸಿದ್ದರಾಮಯ್ಯನವರ ಭಾಮೈದನಾದಂತಹ ಮಲ್ಲಿಕಾರ್ಜುನ ಸ್ವಾಮಿ ಅವರು ಏನು ಲೋಕಾಯುಕ್ತಕ್ಕೆ ಪ್ರವೇಶವನ್ನ ಮಾಡ್ತಾರೆ. ಪ್ರವೇಶವನ್ನ ಮಾಡಿದ ನಂತರ ಏನಕ್ಕೆ 8 ಗಂಟೆ ರಾತ್ರಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವ್ರನ್ನ ವಿಚಾರಣೆಗೆ ಕರೆಸಿದ್ರ ಅಥವಾ ಯಾವ ವಿಚಾರವಾಗಿ ಕರೆಸಿದ್ರು, ಮತ್ತೆ ಏನೆಲ್ಲ ವಿಚಾರಗಳನ್ನ ಕೇಳಿದ್ರು ಅಥವಾ ಏನೆಲ್ಲ ದಾಖಲಾತಿಗಳನ್ನ ಕೇಳಿದ್ರು, ಏನೆಲ್ಲ ದಾಖಲಾತಿಗಳನ್ನ ವಶಪಡಿಸ್ಕೊಂಡ್ರು. ಸೊ ಇದಕ್ಕೆ ಸಂಬಂಧಿಸಿದಂತ ಯಾವುದೇ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಆದ್ರೆ ಉದೇಶ್ ಅವರು ಹೇಳ್ತಿರ್ತಕ್ಕಂಥದ್ದು ಅದೊಂದು ಜನರಲ್ ಭೇಟಿಯಾಗಿತ್ತು ಅಥವಾ ಕೆಲವೊಂದು ದಾಖಲಾತಿಗಳ ಸ್ಪಷ್ಟನೆ ಬೇಕಾಗಿತ್ತು. ಹಾಗಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಏನು ಲೋಕಾಯುಕ್ತಕ್ಕೆ ಪ್ರವೇಶವನ್ನ ಮಾಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಏನು ಪಾರ್ವತಮ್ಮನವರಿಗೆ 14 ಸೈಟ್ಗಳನ್ನ ವಿತರಣೆ ಮಾಡಲಾಗಿತ್ತು. ವಿತರಣೆ ಮಾಡುವಾಗ ಏನು ಡಿನೋಟಿಫಿಕೇಶನ್ ಆಗಿತ್ತು, ಕೃಷಿ ಜಮೀನು ಡಿನೋಟಿಫಿಕೇಶನ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಎಷ್ಟು ಬಾರಿ ಡಿನೋಟಿಫಿಕೇಶನ್ ಆಗಿತ್ತು ಎಂಬುದರ ವಿಚಾರವಾಗಿ ನೀವು ಮಲ್ಲಿಕಾರ್ಜುನ ಸ್ವಾಮಿ ಅವರು ತೆಗೆದುಕೊಳ್ಳುವ ಮೊದಲೇ ಡಿನೋಟಿಫಿಕೇಶನ್ ಆಗಿತ್ತಾ ಅಥವಾ ಡಿನೋಟಿಫಿಕೇಶನ್ ಆದ ನಂತರ ನೀವು ಜಮೀನನ್ನು ಪಡ್ಕೊಂಡಿದ್ದೀರಾ ಅಂತಕ್ಕಂಥ ಕ್ಲಾರಿಫಿಕೇಶನ್ಗೋಸ್ಕರ ಬಂದಿದ್ರು ಅಂತಕ್ಕಂಥದ್ದು ಊಹಾಪೋಹಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಯಲ್ಲಿ ಸ್ಪಷ್ಟವಾಗಿ ಹೇಳೋದಾದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಬಂದಿರ್ತಕ್ಕಂಥದ್ದು ಗೌಪ್ಯವಾಗಿ ಬಂದಿರ್ತಕ್ಕಂಥದ್ದು, 8 ಗಂಟೆ ರಾತ್ರಿಯಲ್ಲಿ ಬಂದಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಅನುಮಾನವನ್ನ ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದೇನೇ ಇದ್ರೂ ಕೂಡ 8 ಗಂಟೆ ರಾತ್ರಿಯಲ್ಲಿ ಉದೇಶ್ ಅವರು ಯಾವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಕರೆಸಿದ್ರು? ಸೊ ಏನಾದ್ರು ಒತ್ತಡವನ್ನ ಏರ್ಲಿಕ್ಕಾಗಿ ಕರೆಸಿದ್ರ ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ಅವರ ಹತ್ರ ಇರ್ತಕ್ಕಂಥ ಮತ್ತಷ್ಟು ದಾಖಲಾತಿಗಳನ್ನ ವಶಪಡಿಸ್ಕೊಳ್ಳೋದಕ್ಕೆ ಕರೆದಿದ್ರ ಅಥವಾ ದಾಖಲಾತಿಗಳ ಸ್ಪಷ್ಟನೆಗಾಗಿ ಕರೆದಿದ್ರ ಅಂತಕ್ಕಂಥದ್ದು ಇನ್ನೂ ಅಸ್ಪಷ್ಟವಾಗಿರ್ತಕ್ಕಂಥದ್ದು ಪವಿತ್ರ. ಎಸ್, ನೋಡಿ, ಈಗ 2ನೇ ಬಾರಿ ಇವತ್ತು ದೇವರಾಜ್ ಅವ್ರನ್ನು ಮತ್ತೆ ಕರೆದಿದ್ದಾರೆ ಪುಟ್ಟಸ್ವಾಮಿ ವಿಚಾರಣೆಗೆ ಅಂತ. ಸೊ ಇಲ್ಲಿ ಏನ್ ಆಗ್ತಾ ಇದೆ, ಯಾಕಂದ್ರೆ ಮೇಲ್ನೋಟಕ್ಕೇನು ದಾಖಲೆಗಳಿಲ್ಲ, ಇಲ್ಲಿ ಏನು ನಮ್ಮ ತಪ್ಪಿಲ್ಲ ಅಂತ ತೋರಿಸ್ಕೊಳ್ಳೋರು ಈ ತರ ರಾತ್ರೋರಾತ್ರಿ ಬರೋದು, ಖುದ್ದಾಗಿ ಲೋಕಾಯುಕ್ತರನ್ನ ಭೇಟಿ ಮಾಡೋದು, SP-ನ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ಮತ್ತಷ್ಟು ಅನುಮಾನಗಳಿಗೆ ಕಾರಣ ಆಗಲ್ವಾ? ಏನೋ ನಿಜಕ್ಕೂ ಇಲ್ಲೇನೋ ನಡೆದಿದೆ, ದಾಖಲೆಗಳೇ ಇದೆ ಅಂತ ಅನ್ಸಲ್ವಾ ಅಂತ. ಜೊತೆಗೆ ಅವ್ರ ಕೈಯಲ್ಲಿ ಒಂದು ಲೆಟರ್ ಕೂಡ ಇದೆ ಪುಟ್ಟಸ್ವಾಮಿ ಅವರೇ. ಖಂಡಿತ ಪವಿತ್ರ, ಅದೇ ವಿಚಾರವಾಗಿ ಸ್ನೇಹಮಯ ಕೃಷ್ಣ ಅವರು ಕೂಡ ಲೋಕಾಯುಕ್ತ SP ಅವರ ಮೇಲೆ ನಾನು ದೂರನ್ನ ಸಲ್ಲಿಸ್ತೇನೆ. ಸೊ 8 ಗಂಟೆ ರಾತ್ರಿಯಲ್ಲಿ ಅವರನ್ನ ಏಕಾಏಕಿ ಕರೆಸಿ ಏನೆಲ್ಲ ವಿಚಾರಣೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಅಸ್ಪಷ್ಟವಾಗಿದೆ. ಮತ್ತೆ ಕೆಲವೊಂದು ದಾಖಲಾತಿಗಳು ಕೂಡ ಮೂಡದಲ್ಲಿ ಕಾಣೆಯಾಗಿರೋದ್ರಿಂದ ಮತ್ತೆ ಮೂಡದಲ್ಲಿ ಸಾಕಷ್ಟು ದಾಖಲಾತಿಗಳು ಇಲ್ಲದ ಕಾರಣದಿಂದಾಗಿ ಮತ್ತೆ ಏನು ಮಲ್ಲಿಕಾರ್ಜುನ ಸ್ವಾಮಿ ಅವರು ತಮ್ಮ ಜೊತೆಯಲ್ಲಿ ಒಂದು ಪತ್ರವನ್ನು ಇಟ್ಕೊಂಡು ಬರ್ತಾರೆ. ಆ ಪತ್ರಕ್ಕೆ ಸಂಬಂಧಿಸಿದಂತೆ ನಾನು ಹಿಂದೆ ಹೇಳಿದ ಹಾಗೆ ಏನು 14 ಸೈಟ್ಗಳನ್ನ ಕೊಡುವ ಮೊದಲೇ ಏನು ಡಿನೋಟಿಫಿಕೇಶನ್ ಆಗಿತ್ತಾ ಅಥವಾ ಡಿನೋಟಿಫಿಕೇಶನ್ ಆದ ನಂತರ 14 ಸೈಟ್ಗಳನ್ನ ಕೊಟ್ರ ಅಥವಾ ಕೃಷಿ ಭೂಮಿ ಆಗಿತ್ತಾ ಅಂತಕ್ಕಂಥದ್ದು ಕೂಡ. ಇಲ್ಲಿ ಕೃಷಿ ಭೂಮಿ ಆದ ನಂತರ ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಮೀನನ್ನ ಪಡ್ಕೊಂಡಿದ್ರ ಅಥವಾ ಜಮೀನನ್ನ ಪಡ್ಕೊಂಡ ನಂತರ ಜಮೀನು ಡಿನೋಟಿಫಿಕೇಶನ್ ಆಯ್ತಾ ಅಂತಕ್ಕಂಥದ್ದು ಕೂಡ ಇಲ್ಲಿ ಅನುಮಾನವಾಗಿ ಕಾಣ್ತಿರೋದ್ರಿಂದ ಇದಕ್ಕೆ ಸ್ಪಷ್ಟನೆ ಕೊಡೋದಕ್ಕೆ ದಾಖಲಾತಿಗಳನ್ನ ತರಿಸಿದ್ರ ಅಂತಕ್ಕಂಥದ್ದು ಕೂಡ ಊಹಾಪೋಹಗಳು ಕೇಳಿ ಬರ್ತಾ ಇದೆ ಪವಿತ್ರ. ಹಾಗಾಗಿ ಉದೇಶ್ ಅವರು ಅಥವಾ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು. ಏನೇ ಆದ್ರೂ ಕೂಡ ರಾತ್ರೋರಾತ್ರಿ ನಡೀತಿರ್ತಕ್ಕಂತಹ ವಿಚಾರಣೆಗಳು ಎಲ್ಲೋ ಒಂದ್ ಕಡೆ ಅನುಮಾನಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಮತ್ತೆ ಸಿದ್ದರಾಮಯ್ಯನವ್ರನ್ನ ಮತ್ತು ಪಾರ್ವತಮ್ಮನವ್ರನ್ನ ಬಚಾವ್ ಮಾಡುವಂತಹ ಏನೆಲ್ಲ ದಾಖಲಾತಿಗಳು ಬೇಕು ಅದಕ್ಕೆ ಸಂಗ್ರಹಣೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ ಈ ಉದೇಶ್ ಅವರು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸ್ಪಷ್ಟನೆ ಕೊಡುವವರೆಗೂ ಕೂಡ ಇದು ಅನುಮಾನದ ಹುತ್ತ ಬೆಳೀತಾನೆ ಹೋಗ್ತದೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಬೋದು ಪವಿತ್ರ. ಥ್ಯಾಂಕ್ ಯು ಪುಟ್ಟಸ್ವಾಮಿ ಮಾಹಿತಿಗಾಗಿ. ಒಟ್ಟಾರೆ ರಾತ್ರೋರಾತ್ರಿ ಭೇಟಿ ಮಾಡಿದ್ದೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದು, ಅದು ಸಿದ್ದರಾಮಯ್ಯನವರ ಭಾಮೈದ ಭೇಟಿ ಆಗಿರೋದು ಇನ್ನಷ್ಟು ಅನುಮಾನಗಳಿಗೆ ಕಾರಣ ಆಗಿರುವುದು, ಅಚ್ಚರಿಯ ನಡೆ ಕಂಡು. ಸೊ ಏನಾಗ್ತಾ ಇದೆ ಅನಿವಾರ್ಯತೆ ಅವಶ್ಯಕತೆ ನಿಜಕ್ಕೂ ಕೂಡ ಇತ್ತ ಅಂತ